ಭರ್ತಿಯಾಗುತ್ತಿರುವ ತುಂಗಭದ್ರಾ ಡ್ಯಾಂನಿಂದ ಯಾವಾಗ ಬೇಕಾದರೂ ನದಿಗೆ ನೀರು ಬಿಡಬಹುದು. ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ತುಂಗಭದ್ರಾ ಮಂಡಳಿ ಸೂಚನೆಯನ್ನು ನೀಡಿದೆ. ತುಂಗಭದ್ರಾ ಜಲಾಶಯದಲ್ಲಿ ಒಟ್ಟು 105.788 ಟಿಎಂಸಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಇದೆ. ಆದರೆ ಕ್ರೆಸ್ಟ್ ಗೇಟ್ ಸವಕಳಿಯಾಗಿರುವ ಕಾರಣ ಜಲಾಶಯದಲ್ಲಿ ಈ ವರ್ಷ 80 ಟಿಎಂಸಿ ನೀರು ಮಾತ್ರ ನಿಲ್ಲಿಸಲು ನಿರ್ಧರಿಸಲಾಗಿದೆ. ಚಿಕ್ಕಮಗಳೂರಲ್ಲಿ ಸಖತ್ ಫೇಮಸ್ ಆಗಿರುವಂತಹ ಎತ್ತಿನ ಭುಜದಲ್ಲಿ ಟ್ರಕ್ಕಿಂಗ್ ಕ್ಯಾನ್ಸಲ್ ಮಾಡುವಂತೆ ಕೂಗು ಕೇಳಿ ಬರ್ತಾ ಇದೆ. ಮಳೆಗಾಲದಲ್ಲಿ ಚಾರಣಕ್ಕೆ ಬ್ರೇಕ್ ಹಾಕುವಂತೆ ಅರಣ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ. ಆನ್ಲೈನ್ನಲ್ಲಿ ಟಿಕೆಟ್ ಬುಕಿಂಗ್ ಮಾಡಿಕೊಂಡು ಪ್ರವಾಸಿಗರು ಬರ್ತಾ ಇದ್ದಾರೆ. ಸುಮಾರು 7 ಕಿಲೋಮೀಟರ್ ಚಾರಣ ಮಾಡಿ ಎತ್ತಿನ ಭುಜಕ್ಕೆ ಪ್ರವಾಸಿಗರು ಹೋಗ್ತಾ ಇದ್ದಾರೆ. ಅತಿ ಹೆಚ್ಚು ಮಳೆ, ಭೂಕುಸಿತ, ಪ್ರವಾಹ ಎದುರಾದ್ರೆ ಯಾರು ಹೊಣೆಯಾಗ್ತಾರೆ? ಹೀಗಾಗಿ ಎತ್ತಿನ ಭುಜ ಟ್ರಕ್ಕಿಂಗ್ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹವನ್ನ ಮಾಡಿದ್ದಾರೆ. ಹಾಸನದಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿನ್ನೆ 37 ವರ್ಷದ ಗೋವಿಂದ ಎನ್ನುವವರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಆಟೋ ಚಲಾಯಿಸುವಾಗಲೇ ಎದೆನೋವು ಕಾಣಿಸಿಕೊಂಡಿದೆ. ಈ ವೇಳೆ ಆಟೋದಲ್ಲೇ ಗೋವಿಂದರಾಜು ಆಸ್ಪತ್ರೆಗೆ ತೆರಳಿದ್ದಾರೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಿನ್ನೆ ಹೃದಯಾಘಾತಕ್ಕೆ ಹಾಸನದ ಹ್ಯಾರಾನೆ ಗ್ರಾಮದ ಗಿರೀಶ್ ಅನ್ನೋರು ಮೃತಪಟ್ಟಿದ್ದಾರೆ. ಜೋಳದ ಹೊಲಕ್ಕೆ ಗೊಬ್ಬರ ಹಾಕಿ ಮಧ್ಯಾಹ್ನ ಗಿರೀಶ್ ಮನೆಗೆ ಬಂದಿದ್ರು. ಈ ವೇಳೆ ಗಿರೀಶ್ ಮನೆಯಲ್ಲಿಯೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಕೇವಲ ಒಂದೇ ತಿಂಗಳಲ್ಲಿ ಹಾಸನದಲ್ಲಿ 18 ಮಂದಿ ಹೃದಯಾಘಾತಕ್ಕೆ ಮೃತಪಟ್ಟಿರುವುದು ಆತಂಕ ಸೃಷ್ಟಿಸಿದೆ. ಮಹದೇವಪುರ ನಾಯಿ ಹತ್ಯೆ ಮತ್ತು ವಾಮಾಚಾರಕ್ಕೆ ಬಳಕೆ ಆಗಿದೆ ಅನ್ನೋ ವಿಚಾರದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ನಾಯಿ ಸತ್ತು 4 ದಿನ ಆದರೂ ಕೂಡ ಬದುಕಲಿ ಅಂತ ಮಹಿಳೆ ಪೂಜೆ ಮಾಡಿದ್ದು ಎನ್ನಲಾಗ್ತಾ ಇದೆ. ಶಿವನ ಫೋಟೋ ಇಟ್ಟು ನಾಯಿ ಬದುಕಲಿ ಅಂತ ಪೂಜೆ ಮಾಡಿದ್ದರಂತೆ ತ್ರಿಪರ್ಣ. ಪಶ್ಚಿಮ ಬಂಗಾಳ ಮೂಲದ ತ್ರಿಪರ್ಣ 2021ರಲ್ಲಿ ಖಾಸಗಿ ಕಂಪನಿ ಮಾಡಿ ಲಕ್ಷಾಂತರ ಹಣವನ್ನ ಕಳ್ಕೊಂಡಿದ್ರು. ಬಿಸಿನೆಸ್ ನಷ್ಟವಾದ ನಂತರ ಮಾನಸಿಕವಾಗಿ ನೊಂದು ಫ್ಲಾಟ್ನಲ್ಲಿ 4 ನಾಯಿಗಳ ಜೊತೆಗೆ ವಾಸ ಮಾಡಿಕೊಂಡಿದ್ರು. ಕೇವಲ ನಾಯಿಗಳ ಜೊತೆಗೆ ಅನ್ಯೋನ್ಯವಾಗಿ ಬೆರೆತು ಜನಸಾಮಾನ್ಯರ ಜೊತೆ ಸೇರ್ತಾ ಇರಲಿಲ್ಲ ಎನ್ನಲಾಗಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಎನ್ಐಎ ತನಿಖೆ ಆರಂಭಿಸ್ತಾ ಇದ್ದಂತೆ ಹತ್ಯೆಯಲ್ಲಿ ಪಿಎಫ್ಐ ನಂಟು ಇರೋದು ಬೆಳಕಿಗೆ ಬಂದಿದೆ. ಜೊತೆಗೆ ಹತ್ಯೆಗೆ ಫಾರಿನ್ ಫಂಡಿಂಗ್ ಆಗಿದೆ ಅನ್ನುವಂತಹ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಸದ್ಯ 12 ಆರೋಪಿಗಳನ್ನು ಎನ್ಐಎ ತಂಡ ವಿಚಾರಣೆ ನಡೆಸಿದ್ದು ಹೆಚ್ಚಿನ ಆರೋಪಿಗಳಿಗಾಗಿ ನಿಷೇಧಿತ ಪಿಎಫ್ಐ ಸಂಘಟನೆಯ ಜೊತೆ ನಂಟು ಇರೋದು ಬೆಳಕಿಗೆ ಬಂದಿದೆ. ಇದು ಮಾತ್ರವಲ್ಲ, ಎಲ್ಲ ಆರೋಪಿಗಳ ಬ್ಯಾಂಕ್ ಖಾತೆಯ ವಿವರವನ್ನು ಸಂಗ್ರಹಿಸಿದ್ದು ವಿದೇಶದಲ್ಲಿ ಫಂಡಿಂಗ್ ಆಗಿರುವಂತಹ ಆಘಾತಕಾರಿ ವಿಚಾರ ಗೊತ್ತಾಗಿದೆ. ಪೊಲೀಸ್ ಇಲಾಖೆ ವೈಫಲ್ಯ, ಇದರಲ್ಲಿ ಫಾರಿನ್ ಫಂಡ್ ಇದಕ್ಕೆ ಬಂದಿದೆ. ಮತ್ತು ಇದರಲ್ಲಿ ಖಾಲಿ 4 ಜನ ಮಾತ್ರ ಭಾಗಿಯಾದದ್ದಲ್ಲ, ಒಂದು 20-30 ಜನ ಅಲ್ಲಿ ಕೊಲೆ ಆಗುವ ಸ್ಥಳದಲ್ಲೇ 20-30 ಜನ ಅದಕ್ಕೆ ಪ್ಲ್ಯಾನ್ ಮಾಡಿ ಪೂರ್ವ ತಯಾರಿ ಮಾಡಿ ನಿಂತಿದ್ದಾರೆ. ಹಾಗಾಗಿ ಇದಕ್ಕೆ ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಇಲಾಖೆಗೂ ದುಡ್ಡು ಸಂದಿದೆ ಅಂತ ನಾನು ಅವತ್ತು ಹೇಳಿದ್ದೇನೆ. ಇವತ್ತು ಕೇವಲ ಫಂಡಿಂಗ್ ಆದದ್ದು ಮರ್ಡರ್ ಮಾಡಿದವರಿಗೆ ಮಾತ್ರ ಅಲ್ಲ, ಇಲಾಖೆಗೂ ದುಡ್ಡು ಬಂದಿದೆ ಎಂಬ ಮಾತನ್ನು ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೇನೆ, ಭಾಷಣದಲ್ಲಿ ಹೇಳಿದ್ದೇನೆ. ಹಾಗಾಗಿ ಅದು ಎನ್ಐಎ ತನಿಖೆಗೆ ಕೊಡಬೇಕು ಅಂತ ನಾವು ಎಲ್ಲ ಒತ್ತಾಯ ಮಾಡಿದ್ದೇವೆ, ನಾನು ಒತ್ತಾಯ ಮಾಡಿದ್ದೇನೆ. ಪೊಲೀಸ್ ಇಲಾಖೆ ಅಕ್ರಮ ಸಂಬಂಧಕ್ಕೆ ಪತಿ ಅಡ್ಡಿಯಾಗಿದ್ದಕ್ಕೆ ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ಪತ್ನಿ ಕೊಲೆ ಮಾಡಿರುವಂತಹ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಾಡುಶೆಟ್ಟಿಹಳ್ಳಿಯಲ್ಲಿ ನಡೆದಿದೆ. ಶಂಕರಮೂರ್ತಿ ಕೊಲೆಯಾದ ವ್ಯಕ್ತಿಯಾಗಿದ್ದು ಪತ್ನಿ ಸುಮಂಗಳ ಪ್ರಿಯಕರ ನಾಗರಾಜ್ ಸೇರಿ ಹತ್ಯೆ ಮಾಡಿದ್ದಾರೆ. ಕಣ್ಣಿಗೆ ಖಾರದ ಪುಡಿ ಎರಚಿ ದೊಣ್ಣೆಯಿಂದ ಹೊಡೆದು ಕುತ್ತಿಗೆ ಮೇಲೆ ಕಾಲಿಟ್ಟು ಭೀಕರವಾಗಿ ಕೊಲೆ ಮಾಡಲಾಗಿದೆ. ಬಳಿಕ ಪತಿ ಕಾಣಿಸ್ತಿಲ್ಲ ಅಂತ ಪತ್ನಿ ಸುಮಂಗಳ ಮಿಸ್ಸಿಂಗ್ ಕೇಸ್ ಕೂಡ ಕೊಟ್ಟಿದ್ದಾಳೆ. ಆದರೆ ಅನುಮಾನಗೊಂಡ ಪೊಲೀಸರು ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಬಯಲಿಗೆ ಬಂದಿದ್ದು ಪತ್ನಿಯೇ ಕೊಂದಿರೋದು ಗೊತ್ತಾಗಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ವೆಂಕಟಗಿರಿ ಬಳಿ ಕೊಡಲಿಯಿಂದ ಕೊಚ್ಚಿ ವ್ಯಕ್ತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಗಂಗಾವತಿ ತಾಲೂಕಿನ ವಿಠಲಾಪುರ ಗ್ರಾಮದ ನಾಗರಾಜ್ ಎಂಬಾತನ ರಕ್ತದ ಕೋಡಿ ಹರಿಸಿದ್ದಾರೆ. ಆರೋಪಿ ಹನುಮಂತನ ಹೆಂಡತಿ ಜೊತೆ ನಾಗರಾಜ್ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಂತೆ 2-3 ಬಾರಿ ರಾಜಿ ಮಾಡಿದ್ರೂ ಕಳ್ಳಾಟ ಮುಂದುವರೆಸಿದ್ರು. ಇದರಿಂದ ರೊಚ್ಚಿಗೆದ್ದ ಹನುಮಂತ ಹಾಗೂ ಸಿದ್ದರಾಮೇಶ್ ಎಂಬಾತ ನಾಗರಾಜ್ನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಸದ್ಯ ಹನುಮಂತ ಅರೆಸ್ಟ್ ಆಗಿದ್ದು ಪರಾರಿಯಾದ ಸಿದ್ದರಾಮೇಶ್ಗೆ ತಲಾಶ್ ನಡೆಸಲಾಗಿದೆ.
ಸೆಪ್ಟೆಂಬರ್ ಕ್ರಾಂತಿಯ ಗುಟ್ಟು ಕೊನೆಗೂ ರಿವೀಲ್ ಆಗ್ತಾ ಇದೆ. ಸೆಪ್ಟೆಂಬರ್ ಅಥವಾ ನವೆಂಬರ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಆಗುತ್ತಂತೆ. ಸದ್ಯ ಸಚಿವರಿಗೆ 3 ಹಂತಗಳಲ್ಲಿ ಹೈಕಮಾಂಡ್ ವರದಿ ಕೇಳಿದೆಯಂತೆ. ಈ ವರದಿ ಆಧಾರದಲ್ಲಿ ಸಚಿವರಿಗೆ ಕೊಕ್ ನೀಡಲಾಗುತ್ತಂತೆ. ಸಂಪುಟಕ್ಕೆ ಸೇರ್ಪಡೆ ಆಗೋರಿಗೂ ಪ್ರಾದೇಶಿಕ, ಜಾತಿವಾರು ಲೆಕ್ಕಾಚಾರ, ವೈಯಕ್ತಿಕ ವರ್ಚಸ್ಸು, ಪಕ್ಷ ಸಂಘಟನೆಯ ಆಧಾರದಲ್ಲಿ ಅವಕಾಶವನ್ನ ನೀಡಲಾಗುತ್ತಂತೆ. ಇನ್ನು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ವಿಚಾರವಾಗಿ ವಿಜಯಾನಂದ ಕಾಶ್ಯಪ್ಪನವರು ಮಾತನಾಡಿದ್ದಾರೆ. ಊಹಾಪೋಹ ಯಾರ್ಯಾರು ಶುರು ಮಾಡಿದ್ದಾರೆ ಗೊತ್ತು, ಇದಕ್ಕೆ ಕಡಿವಾಣ ಹಾಕೋಕ್ಕಾಗಲ್ಲ. ಸಚಿವ ಸಂಪುಟ ಪುನಾರಚನೆ ವಿಚಾರದ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಸಚಿವನಾಗೋಕೆ ನನಗೂ ಆಸೆ ಇದೆ, ಅರ್ಹತೆನೂ ಇದೆ. ಅವಕಾಶ ಸಿಗುತ್ತೋ ಬಿಡುತ್ತೋ ಅಸಮಾಧಾನ ವ್ಯಕ್ತಪಡಿಸಲ್ಲ ಅಂತ ಹೇಳಿದ್ದಾರೆ. ಅವರು ಹಿರಿಯರು, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ನನಗೂ ಕೂಡ ಜವಾಬ್ದಾರಿ ಇದೆ. ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಜನಿಸ್ಕೊಂಡಂಥವನು. 50 ವರ್ಷ ನಮ್ಮ ತಂದೆ ತಾಯಿ ಮಗ 3ನೇ ತಲೆಮಾರು ನಾನು ರಾಜಕಾರಣದಲ್ಲಿದ್ದೀನಿ. ನಾವು ಅವಕ್ಕೆಲ್ಲ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅವ್ರವ್ರ ವಿಚಾರದಲ್ಲಿ ಅವ್ರು ಏನು ಮಾತಾಡಿರ್ತಾರೆ ಅವರೇ ಅದನ್ನು ಸಮರ್ಥನೆ ಮಾಡ್ಕೋಬೇಕಾಗುತ್ತೆ. ನೋಡ್ರಿ, ಈ ಊಹಾಪೋಹಗಳು ಎಲ್ಲಿಂದ ಪ್ರಾರಂಭ ಆಗಿದ್ದಾವೆ, ಯಾರು ಪ್ರಾರಂಭ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಅದು ಏನಾಗೋದು ಹಾಗೇ ಆಗುತ್ತೆ ಅಲ್ವಾ, ಯಾರು ಕೂಡ ನಿಲ್ಸೋಕ್ಕಾಗೋದಿಲ್ಲ. ಅದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು. ಆ ವಿಚಾರಗಳೆಲ್ಲ ನಾವು ಮಾತಾಡಿದರೆ ಭಾಳ ಚಿಕ್ಕವರಾಗ್ತೀವಿ. ಅದನ್ನು ಅವ್ರು ಬಿಟ್ಟಿದ್ದು. ಅದು ಏನು ನಿರ್ಧಾರಗಳಾಗಿದ್ದಾವೆ, ಮಾತುಕತೆ ಆಗಿದ್ದಾವೆ, ಅದು ನಮ್ಮ ವರಿಷ್ಠರಿದ್ದಾರೆ, ರಾಹುಲ್ ಗಾಂಧಿಯವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ಅವರೆಲ್ಲ ನಿರ್ಧಾರ ಮಾಡ್ತಾರೆ. ಅರ್ಹತೆ ಇದೆ, ಅವಕಾಶಗಳು ಬಂದೇ ಬರುತ್ತೆ. ಅದಕ್ಕೆ ನನಗೆ ವಿಶ್ವಾಸ ಇದೆ ನಮ್ಮ ನಾಯಕರ ಮೇಲೆ.